ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಸ್ಪೋಕನ್ ಇಂಗ್ಲೀಷ್ಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಕೆಲವು ಫ್ರೇಸಸ್ ಅಂದರೆ ಸೆಂಟೆನ್ಸ್ ಪ್ಯಾಟರ್ನ್ಸ್. ನೀವು ಮಾತಾಡಬೇಕಾದ್ರೆ ಈ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. ಸ್ಟಾರ್ಟ್ ಹೇಗೆ ಮಾಡೋದು ಅನ್ನೋದನ್ನು ನಾವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಅದು ನಮಗೆ ಮೊದಲೇ ಗೊತ್ತಿದ್ರೆ ಅದು ಫ್ಲೂಯೆಂಟ್ ಆಗಿ ನಮಗೆ ಹೇಳಲಿಕ್ಕೆ ಬಂದರೆ ಸ್ಟಾರ್ಟ್ ಮಾಡೋದನ್ನು ಆಮೇಲೆ ಬೇಕಾದರೆ ಯೋಚನೆ ಮಾಡಿ ವರ್ಡ್ಸನ್ನು ಜೋಡಿಸ್ಬೋದು. ಬಟ್ ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಬರಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ಸ್ಪೋಕನ್ ಇಂಗ್ಲೀಷ್ ಅಲ್ಲಿ ನಿಮಗೆ ಮಾತಾಡಲಿಕ್ಕೆ. ಓಕೆ, ಐ ಮೀನ್ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ನೀವು ಏನೇ ಗ್ರಾಮರ್ ಕಲ್ತಿರ್ಬೋದು, ಎಷ್ಟೇ ಗ್ರಾಮರಲ್ಲಿ ಎಲ್ಲ ವಿಷಯಗಳನ್ನು ಅರ್ದು ಕುಡಿದಿರ್ಬೋದು, ಬಟ್ ಎಷ್ಟೇ ಸುಮ್ಮನೆ ಜನರಲ್ ಸೆಂಟೆನ್ಸಸ್ಸು, ಡೈಲಿ ಯೂಸ್ ಮಾಡೋ ಸೆಂಟೆನ್ಸಸ್ಸು ನೀವು 200, 300, 500 ಎಷ್ಟೇ ಕಲ್ತಿದ್ರು, ಪ್ಯಾಟರ್ನ್ ಅಂತ ಒಂದಿದೆ. ಆ ಪ್ಯಾಟರ್ನಲ್ಲಿ ಎಷ್ಟು ಪ್ಯಾಟರ್ನ್ ನಮಗೆ ಸಾಲದು, ಪ್ಯಾಟರ್ನ್ ಎಷ್ಟು ಕಲ್ತರೂ ನೀವು ಸಾಲದು. ಬಟ್ ಆ ಪ್ಯಾಟರ್ನ ಕರೆಕ್ಟಾಗಿ ಕಲಿತ್ರೆ ನಮಗೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಈಸಿಯಾಗಿ ನಾವು ಮಾತಾಡಲಿಕ್ಕೆ ಅಂದರೆ ಸೆಂಟೆನ್ಸ್ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಬರುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು 15 ಪ್ಯಾಟರ್ನ್ಸನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದು 16ನೇ ಪ್ಯಾಟರ್ನ್. ಆ ವಿಡಿಯೋ ಎಲ್ಲ ವಿಡಿಯೋಗಳ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಕೊಡ್ತೀನಿ. ಅಂದರೆ ಒಂದೊಂದು ಪ್ಯಾಟರ್ನ್ಗೂ ನಾನು ನಿಮಗೆ ಅಂದರೆ ಒಂದೊಂದು ಫ್ರೇಸ್ಗೂ ನಾನು ನಿಮಗೆ 10 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಅದೆಲ್ಲದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಓಕೆ, ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬಹಳ ಮುಖ್ಯ ಅದು. ಆ್ಯಂಡ್ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲೀಷ್, ರೈಟ್. ಸೊ ಸ್ನೇಹಿತರೆ, ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ, ಬಿಕಾಸ್ ನೀವು ಖಂಡಿತ ಲೈಕ್ ಮಾಡ್ತೀರಾ. ಆ್ಯಂಡ್ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದು ಅರ್ಥ ಆಗೋದು. ಇಲ್ಲಾಂದರೆ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಓಕೆ, ಸೊ ನಿಮಗೆ ಏನೋ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಆಫ್ ಕೋರ್ಸ್ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಇದೇ ನಮ್ಮ ಪ್ರೋತ್ಸಾಹ. ಓಕೆ, ನೀವು ಕೂಡ ನಮಗೆ ಪ್ರೋತ್ಸಾಹ. ನಮಗೆ ನಿಮ್ಮ ಲೈಕ್ ಮತ್ತು ಶೇರ್ ಮಾಡ್ತಿರಲ್ಲ, ಅದೇ ನಮಗೆ ಪ್ರೋತ್ಸಾಹ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಎಸ್, ಓಕೆ. ಸೊ ನಾನು ಹೇಳಿದೆ ನಿಮಗೆ ಸೆಂಟೆನ್ಸ್ ಪ್ಯಾಟರ್ನ್ಸ್ ಅಂದರೆ ಗ್ರಾಮ್ಯಾಟಿಕಲಿ ಸೆಂಟೆನ್ಸ್ ಪ್ಯಾಟರ್ನ್ ಅಂದರೆ ಬೇರೆ. ಅಂದರೆ ನಿಮಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟು ಇದೆಲ್ಲ ಬರುತ್ತೆ. ಬಟ್ ಇದನ್ನು ನೀವು ಫ್ರೇಸಸ್ ಅಂತ ಕರಿಬೋದು, ಅಥವಾ ಸೆಂಟೆನ್ಸ್ ಪ್ಯಾಟರ್ನ್ಸ್ ಅಂತ ಕರಿಬೋದು. ಇಲ್ಲ ಸ್ಟಾರ್ಟ್ ಮಾಡಲಿಕ್ಕೆ, ನಾವು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ, ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಥರ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಸುಮಾರು ನಾನು 150ಕ್ಕಿಂತ ಜಾಸ್ತಿ, 200ಕ್ಕೂ ಜಾಸ್ತಿ ನಾನು ನಿಮಗೆ ಪ್ಯಾಟರ್ನ್ಸ್ ರೆಡಿ ಮಾಡಿದ್ದೀನಿ. ಇದು ನಿಮಗೆ ಬೇಕಾಗ್ತಾನೆ ಇರುತ್ತೆ, ನೀವು ಎಷ್ಟು ನೋಡಿದ್ರೂ ಸಾಲದು. ಗ್ರಾಮರ್ ಜೊತೆಗೆ ನೀವು ಇದನ್ನು ಕಲಿತ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಇಂಗ್ಲೀಷ್ ಮಾತಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ನಾವು ಲೆಟ್ಸ್ ಸಿ ದ 16th ಒನ್. 16ನೇ ಪ್ಯಾಟರ್ನ್ ಅಂದರೆ ನಾನು ನಂಬರ್ ಕೊಟ್ಟಿದ್ದೀನಿ ಜಸ್ಟು 16ನೇದು ಅಂತ. ಓಕೆ, ರೈಟ್. ಹಾಂ, ಇದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರೋದು ಇದನ್ನು ತಿಳ್ಕೊಳ್ಳಿ. ಗೊತ್ತಿರೋರು ಇದನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಕರೆಕ್ಟಾಗಿ ನೋಡದೆ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ದ ಫಸ್ಟ್ ಒನ್ ಈಸ್, ದ 16th ಒನ್ ಈಸ್ ಐ ಆಮ್ ನಾಟ್ ಏಬಲ್ ಟು. ಓಕೆ, ಇದು ನಿಮಗೆ ಗೊತ್ತಿರ್ಬೋದು, ಬಟ್ ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಅಂದರೆ ಏನು? ಸಿ, ಆ್ಯಂಡ್ ಇದರಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡೋದು ಏನು ಅಂತ ಹೇಳಿದರೆ, ಐ ಆಮ್ ನಾಟ್ ಏಬಲ್ ಟು ಅನ್ನೋದನ್ನು ಐ ಕಾಂಟ್ ಏಬಲ್ ಟು ಅಂತ ಹೇಳ್ತಾರೆ. ಐ ಕಾಂಟ್ ಏಬಲ್ ಟು ಈ ಥರ ಯಾರಾದರೂ ಬಳಸ್ತೀರಾ? ಇದನ್ನು ಇವತ್ತಿಂದ ನಿಲ್ಲಿಸ್ಬಿಡಿ. ಐ ಕಾಂಟ್ ಮತ್ತು ಏಬಲ್ ಎರಡೂ ಒಂದೇ ಆಗುತ್ತೆ. ಒಂದು ನೀವು ಐ ಕಾಂಟ್ ಹೇಳಬೇಕು, ಐ ಕಾಂಟ್ ಡೂ ದಿಸ್, ಅಥವಾ ಐ ಆಮ್ ನಾಟ್ ಏಬಲ್ ಟು ಡೂ ದಿಸ್. ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಬೇಕು, ಎರಡನ್ನೂ ಒಟ್ಟಿಗೆ ಯೂಸ್ ಮಾಡಬೇಕು. ಓಕೆ, ಐ ಆಮ್ ನಾಟ್ ಅಥವಾ ಐ ಆಮ್ ಪಾಸಿಟಿವ್ ತೊಗೋಬೋದು. ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ಸೊ ಐ ಆಮ್ ನಾಟ್ ಏಬಲ್ ಟು ಹಿಯರ್, ಫೋನ್ ಮಾಡ್ತಾ ಯಾರೋ ಫೋನ್ ಮಾಡಿದಾಗ ನಿಮಗೆ ಐ ಆಮ್ ಸಾರಿ, ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ಕುಡ್ ಯು ಪ್ಲೀಸ್ ಸ್ಪೀಕ್ ಅಪ್? ಐ ಕಾಂಟ್ ಹಿಯರ್ ಯು ಪ್ರಾಪರ್ಲಿ, ವಿಚ್ ಇಸ್ ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲ, ದಯವಿಟ್ಟು ಜೋರಾಗಿ ಮಾತಾಡ್ತೀರಾ. ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ಹಿಯರ್ ಅಂದರೆ ಕೇಳಿಸ್ಕೊಳ್ಳುವುದು. ಓಕೆ, ನೆಕ್ಸ್ಟ್, ಐ ಆಮ್ ನಾಟ್ ಏಬಲ್ ಟು ಓಪನ್ ದ ಜಾರ್. ಒಂದು ಜಾರ್ ಇದೆ, ಒಂದು ಬಾಟ್ಲಿ ಇದೆ, ಆ ಬಾಟ್ಲಿ ಓಪನ್ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಐ ಆಮ್ ನಾಟ್ ಏಬಲ್ ಟು. ಸಿ, ಆ್ಯಂಡ್ ಇಲ್ಲಿ ನಾಟ್ ತೆಗೆದ್ರೆ ಇದು ಪಾಸಿಟಿವ್ ಆಗುತ್ತೆ. ಐ ಆಮ್ ಏಬಲ್ ಟು ಓಪನ್ ದ ಜಾರ್. ಓಕೆ, ಐ ಆಮ್ ಏಬಲ್ ಟು ಹಿಯರ್ ಯು. ಓಕೆ, ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇದೆ. ಎಸ್, ಐ ಆಮ್ ಏಬಲ್ ಟು ಹಿಯರ್ ಯು. ಓಕೆ, ಸೊ ಅದು ಕೆಲವ್ರು ಕೇಳ್ತಾರೆ ಫೋನಲ್ಲಿ, ಆರ್ ಯು ಏಬಲ್ ಟು ಹಿಯರ್ ಮೀ?
or can you hear me? Yes, I can hear you. Or yes, I'm able to hear you. ಓಕೆ, ಸೊ ನಾಟ್ ತೆಗೆದ್ರೆ ಅದು ಪಾಸಿಟಿವ್ ಆಗುತ್ತೆ, ನಾಟ್ ಹಾಕಿದ್ರೆ ನೆಗೆಟಿವ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಯೂಸ್ ಈದರ್, ರೈಟ್? ಓಕೆ, ನೆಕ್ಸ್ಟ್ ನೋಡಿ, ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಮೈ ಕೀಸ್. ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಮೈ ಕೀಸ್. ನನಗೆ ನನ್ನ ಕೀಗಳು ಸಿಗ್ತಾ ಇಲ್ಲ. ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಮೈ ಕೀಸ್. ನನಗೆ ಕೀಗಳು ಸಿಗ್ತಾ ಇಲ್ಲ. ಎಲ್ಲೋ ಹಾಕಿದ್ದೀನಿ, ಎಲ್ಲಿದೆ ಅಂತ ಗೊತ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಮೈ ಕೀಸ್. ಓಕೆ, ರೈಟ್. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ನನಗೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಐ ಆಮ್ ನಾಟ್ ಏಬಲ್ ಅಂದರೆ ನಮ್ಮ ಎಬಿಲಿಟಿ. ಸೊ ಎಬಿಲಿಟಿ ಸಮರ್ಥರಾಗಿರುವುದು. ಐ ಆಮ್ ನಾಟ್ ಏಬಲ್. ಸೊ ಅದನ್ನು ಕನ್ನಡದಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಬೇಕು ಅಂತ ಹೇಳಿದ್ರೆ, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದು ನನಗೆ ಅರ್ಥವಾಗ್ತಿಲ್ಲ, ಆಡುಭಾಷೆಯಲ್ಲಿ ಹೇಳುವಂಥದ್ದು. ಇದು ನನಗೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಾನು ಅಸಮರ್ಥನಾಗಿದ್ದೇನೆ ಅಂತ ನಾವು ಹಂಗೆ ಹೇಳಬೇಕಾಗುತ್ತೆ, ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹೇಳಬೇಕಾದ್ರೆ. ಯು ಗಾಟ್ ದ್ಯಾಟ್? ಓಕೆ, ರೈಟ್. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು 17th ಒನ್. ಗಮನ ಇರಲಿ, ಇದು 17th ಒನ್. ಇದರ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ. ನಿಮಗೆ ಹಿಂದಿನ ವೀಡಿಯೋಸ್ ನೋಡ್ತಾ ಬಂದರೆ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಸ್ಟ್ರಕ್ ಆಗೋದಿಲ್ಲ ಸ್ಟಾರ್ಟ್ ಮಾಡಲಿಕ್ಕೆ. ಓಕೆ, ನಾವು ದೇರ್ ಈಸ್ ನೋ ಪಾಯಿಂಟ್ ಇನ್ ಅಂತ ಯೂಸ್ ಮಾಡ್ತೀವಿ. ಎಲ್ಲಿ? ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಹೀಗೆ ಮಾತಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ, ಏನು ಪಾಯಿಂಟ್ ಇಲ್ಲ. ಸೊ ದೆರ್ ಇಸ್ ನೋ ಪಾಯಿಂಟ್ ಇನ್ ಕ್ರೈಯಿಂಗ್ ನಾವ್. ಓಕೆ, ಈಗ ಅಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ದೆರ್ ಇಸ್ ನೋ ಪಾಯಿಂಟ್ ಇನ್ ಕ್ರೈಯಿಂಗ್ ನಾವ್. ಈಗ ಅಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಈಗ ಅತ್ತೇನು ಮಾಡೋದು? ಅದೆಲ್ಲ ಮೊದಲೇ ಮಾಡಬೇಕಿತ್ತು. ಈಗ ಅತ್ತೇನು ಮಾಡೋದು? ದೆರ್ ಇಸ್ ನೋ ಪಾಯಿಂಟ್. ಪಾಯಿಂಟ್ ಅಂದರೆ ಅದರಲ್ಲಿ ಪ್ರಯೋಜನ ಅಂತಾಗುತ್ತೆ. ಸೊ ಪಾಯಿಂಟ್ ಅಂದರೆ ನಾವು ಬಿಂದು ಅಂತಾಗುತ್ತೆ ಆ್ಯಕ್ಚುಲಿ. ಸೊ ಪಾಯಿಂಟ್ ಅಂದರೆ ವಿಷಯ ಅಂತಾಗುತ್ತೆ. ಓಕೆ, ಸೊ ಪಾಯಿಂಟ್. ಈಗ ಅಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ, ಏನು ವಿಷಯ ಇಲ್ಲ ಅಂತ. ದೆರ್ ಇಸ್ ನೋ ಪಾಯಿಂಟ್ ಇನ್ ವೇಟಿಂಗ್ ಫಾರ್ ದ ಬಸ್. ದೆರ್ ಇಸ್ ನೋ ಪಾಯಿಂಟ್ ಇನ್ ವೇಟಿಂಗ್ ಫಾರ್ ದ ಬಸ್. ಓಕೆ, ದೆರ್ ಇಸ್ ನೋ ಪಾಯಿಂಟ್ ಇನ್ ವೇಟಿಂಗ್. ಬಸ್ಸನ್ನು ಕಾಯೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ, ಏನೂ ಪಾಯಿಂಟ್ ಇಲ್ಲ, ಅದರಲ್ಲಿ ಏನೂ ವಿಷಯನೇ ಇಲ್ಲ. ಓಕೆ, ನೆಕ್ಸ್ಟ್. There is no point in worrying about the past. Yes, this is very important. There is no point in worrying about the past. ಅಂದರೆ ಪಾಸ್ಟ್ ಆಗೀಗ ಕಳೆದು ಹೋಗಿದೆ. ನಮ್ಮ ಭೂತಕಾಲದ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಅದರಿಂದ ಒಳ್ಳೆಯ ವಿಷಯಗಳನ್ನು ನಾವು ತಗೋಬೇಕು, ನೆಗೆಟಿವ್ ಆಗಿರೋದನ್ನು ಯೋಚನೆ ಮಾಡಿ ಪ್ರಯೋಜನವೇ ಇಲ್ಲ. ಸೊ ದೆರ್ ಇಸ್ ನೋ ಪಾಯಿಂಟ್ ಇನ್ ವರಿಯಿಂಗ್ ಚಿಂತೆ ಮಾಡುವುದರಲ್ಲಿ ಅಬೌಟ್ ದ ಪಾಸ್ಟ್ ಬಗ್ಗೆ. ಅಂದರೆ ನಮ್ಮ ಹಳೆ ವಿಷಯದ ಬಗ್ಗೆ, ಆಗಿ ಹೋಗಿರೋದ್ರ ಬಗ್ಗೆ, ಹಳೆ ವಿಷಯದ ಬಗ್ಗೆ ನಾವು ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ದೆರ್ ಇಸ್ ನೋ ಪಾಯಿಂಟ್ ಇನ್ ಆರ್ಗ್ಯೂಯಿಂಗ್ ವಿತ್ ದ್ಯಾಮ್. ಅವರ ಹತ್ರ ವಾದ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ದೆರ್ ಇಸ್ ನೋ ಪಾಯಿಂಟ್ ಇನ್ ಆರ್ಗ್ಯೂವಿಂಗ್. ಇಲ್ಲಿ ನೋಡಿ, ಆರ್ಗ್ಯೂವಿಂಗ್, ವರಿಂಗ್, ಬೈಯಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು ನೀವು. ಈ ING ಬಿಟ್ಬಿಟ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. There is no point in buy a new phone. It doesn't make any sense. Okay, so ING ಕರೆಕ್ಟಾಗಿ ಯೂಸ್ ಮಾಡಬೇಕು. ಅದು ಎಲ್ಲಿ ಗ್ರಾಮ್ಯಾಟಿಕಲ್ ಆಗಿ ಎಲ್ಲೆಲ್ಲಿ ಏನೇನು ಯೂಸ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ 18th ಒನ್. ಇಟ್ಸ್ ನಾಟ್ ಈಸಿ ಟು. ಓಕೆ, ಸೊ ಇದರಲ್ಲಿ ಇಲ್ಲಿ ನೋಡಿ, ಇಟ್ಸ್ ನಾಟ್ ಈಸಿ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್. ಇಟ್ಸ್ ನಾಟ್ ಈಸಿ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್. ಅಲ್ಲಿ ಈಸಿ ಅನ್ನೋದನ್ನು ನಾವು ಡಿಫಿಕಲ್ಟ್ ಅಂತಲೂ ಹಾಕ್ಬೋದು, ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಇಟ್ಸ್ ನಾಟ್ ಈಸಿ ಟು, ಇಟ್ಸ್ ನಾಟ್ ಡಿಫಿಕಲ್ಟ್ ಟು. ಓಕೆ, ಇಟ್ಸ್ ನಾಟ್ ಡಿಫಿಕಲ್ಟ್ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್ ಅಂದರೆ ಇಟ್ಸ್ ನಾಟ್ ಡಿಫಿಕಲ್ಟ್ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್. ಇಲ್ಲಿ ನಾಟ್ ಅಂತ ಇರೋದ್ರಿಂದ ಸೊ ಹೊಸ ಭಾಷೆ ಕಲಿಯೋದಕ್ಕೆ ಅಷ್ಟೇನು ಅಂತಲ್ಲ, ಹೊಸ ಭಾಷೆ ಕಲಿಯೋದಕ್ಕೆ ಕಷ್ಟ ಇಲ್ಲ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಒಂದು ವೇಳೆ ನಾನು ಇನ್ನೊಂದು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇಟ್ಸ್ ನಾಟ್ ಈಸಿ ಅನ್ನೋದ್ರ ಬದಲು ಈಸಿ ಜೊತೆಗೆ ನಾವು ದ್ಯಾಟ್ ಹಾಕೋಣ. ಓಕೆ, ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್. ಹೊಸ ಭಾಷೆ ಕಲೀಲಿಕ್ಕೆ ಅಷ್ಟೇನು ಸುಲಭ ಅಲ್ಲ. ಇಟ್ಸ್ ನಾಟ್ ದ್ಯಾಟ್ ಈಸಿ, ಅಷ್ಟೇನು ಸುಲಭ ಅಲ್ಲ. ಇಟ್ಸ್ ನಾಟ್ ಈಸಿ, ಸುಲಭ ಅಲ್ಲ. ಓಕೆ, ಸೊ ಇಲ್ಲಿ ಈಸಿ ಅನ್ನೋದ್ರ ಬದಲು ನಾವು ಡಿಫಿಕಲ್ಟ್ ಹಾಕಿದ್ರೆ ಇಟ್ಸ್ ನಾಟ್ ಡಿಫಿಕಲ್ಟ್, ಅದಕ್ಕೆ ದ್ಯಾಟ್ ಸೇರಿಸಿದ್ರೆ ಅದು ಎಕ್ಸ್ಟ್ರಾ. ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್. ಐ ಕ್ಯಾನ್ ಲರ್ನ್ ಎ ಲ್ಯಾಂಗ್ವೇಜ್ ಇನ್ ಫಾರ್ ಅಬೌಟ್ 5 months or 6 months ಅಂತ ಹೇಳ್ಬೋದು.
ನಾನು 6 ತಿಂಗಳಲ್ಲಿ ನಾನು ಒಂದು ಲ್ಯಾಂಗ್ವೇಜ್ ಕಲ್ತ್ಬಿಡ್ತೀನಿ. ಲ್ಯಾಂಗ್ವೇಜ್ ಕಲಿಯೋನು ಅಷ್ಟೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ, ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಗಾಟ್ ಇಟ್? ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ಇನ್ನೊಂದು ನೋಡೋಣ. ಇಟ್ಸ್ ನಾಟ್ ಈಸಿ ಟು ವೇಕ್ ಅಪ್ ಅಟ್ 4 AM. ಇಟ್ಸ್ ನಾಟ್ ಈಸಿ ಟು ವೇಕ್ ಅಪ್ ಅಟ್ 4 AM. ಓಕೆ, 4 ಗಂಟೆಗೆ ಎದ್ದೇಳೋದು ಸ್ವಲ್ಪ ಕಷ್ಟ ಇರುವಂಥದ್ದೇ, ಅಷ್ಟು ಈಸಿ ಏನಲ್ಲ ಅಂತ. ಓಕೆ ರೈಟ್. ಇಟ್ಸ್ ನಾಟ್ ಈಸಿ ಟು ಮ್ಯಾನೇಜ್ ಕಿಡ್ಸ್ ಅಲೋನ್. ಮಕ್ಕಳನ್ನು ಒಬ್ಬಳೇ ನಿಭಾಯಿಸೋದು ಸುಲಭವಲ್ಲ. ಒಬ್ಬನೇ ಅಥವಾ ಒಬ್ಬರೇ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಈಸಿ ಟು ಮ್ಯಾನೇಜ್ ಕಿಡ್ಸ್ ಅಲೋನ್. ಒಬ್ಬರೇ. ಓಕೆ, ಮಕ್ಕಳನ್ನು ಒಬ್ಬರೇ ನಿಭಾಯಿಸೋದು ಅಷ್ಟೇನು ಸುಲಭ ಅಲ್ಲ. ಅಷ್ಟೇನು ಅಂದರೆ ನಾವು ದ್ಯಾಟ್ ಹಾಕಬೇಕು. ಸುಲಭ ಅಲ್ಲ. ಅರ್ಥ ಆಯ್ತಲ್ವಾ? ಓಕೆ, ಲೆಟ್ಸ್ ಮೂವ್ ಆನ್. ಓಕೆ, ಬೇಕಾದರೆ ಇದನ್ನೆಲ್ಲ ನಾನು ವೀಡಿಯೋ ನೋಡಿ ನಿಮಗೆ ಫಾಸ್ಟಾಗಿ ಹೋಗುತ್ತಲ್ಲ, ಸ್ಲೋ ಮಾಡಿಕೊಂಡು ವೀಡಿಯೋನ ಇದನ್ನೆಲ್ಲ ಬೇಕಾದರೆ ಬರ್ಕೊಳ್ಳಿ, ಓದ್ರಿ. ಓಕೆ, ಹಾಂ. ನೆಕ್ಸ್ಟು ಐ ಆಮ್ ಥಿಂಕಿಂಗ್ ಆಫ್ ಅಂತ ಫ್ರೇಸ್ ಬರುತ್ತೆ. ಐ ಆಮ್ ಥಿಂಕಿಂಗ್ ಆಫ್. ಓಕೆ, ಸೊ ಐ ಆಮ್ ಥಿಂಕಿಂಗ್ ಆಫ್ ಡ್ಯಾಶ್. ಸೊ ಐ ಆಮ್ ಥಿಂಕಿಂಗ್ ಆಫ್ ಏನು, ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ? ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್ ಅ ನ್ಯೂ ಫೋನ್. ಸೊ ಎಲ್ಲದು ನೀವು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಯಾವುದನ್ನು ಎಲ್ಲಿ ING ಎಲ್ಲಿ ಬರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಯೂಸ್ ಮಾಡಬೇಕು. ಟು ಎಲ್ಲಿ ಹಾಕಬೇಕು, ING ಎಲ್ಲಿ ಹಾಕಬೇಕು. ಸೊ ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್. ಐ ಆಮ್ ಥಿಂಕಿಂಗ್ ಟು ಅಲ್ಲ, ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್. ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್ ಅ ನ್ಯೂ ಸ್ಯಾರಿ ಆರ್ ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್ ಅ ನ್ಯೂ ಶರ್ಟ್. ಓಕೆ, ಸೊ ಐ ಆಮ್ ಥಿಂಕಿಂಗ್ ಆಫ್ ಅಂದ್ರೇನು, ನಾನು ಹೊಸ ಸ್ಯಾರಿ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಅಥವಾ ಆಫ್ ಬಗ್ಗೆ, ಖರೀದಿ ಮಾಡುವ ಬಗ್ಗೆ. ನಾನು ಹೊಸ ಸಾರಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ಬೈಯಿಂಗ್ ಅ ನ್ಯೂ ಫೋನ್. ಹೊಸ ಫೋನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ವಿಸಿಟಿಂಗ್ ಮೈ ಪೇರೆಂಟ್ಸ್. ನಮ್ಮ ಪೇರೆಂಟ್ಸನ್ನು ವಿಸಿಟ್ ಮಾಡೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಓಕೆ, ನಮ್ಮ ಪೇರೆಂಟ್ಸನ್ನು ಹೋಗಿ ನೋಡ್ಕೊಂಡು ಬರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ಮೇಕಿಂಗ್ ಬಿರಿಯಾನಿ ಫಾರ್ ಲಂಚ್. ನಾನು ಲಂಚ್ಗೆ ಬಿರಿಯಾನಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಥಿಂಕಿಂಗ್ ಆಫ್ ಯಾವುದ್ರ ಬಗ್ಗೆ ಮತ್ತು ಏನು, ಮೇಕಿಂಗ್, ವಿಸಿಟಿಂಗ್, ಬೈಯಿಂಗ್, ಜಾಯ್ನಿಂಗ್. ಸೊ ಇದೆಲ್ಲ ಕರೆಕ್ಟಾಗಿ ನಿಮಗೆ ಯೂಸ್ ಮಾಡೋಕ್ಕೆ ಬರಬೇಕು. ಬರೀ ಐ ಆಮ್ ಥಿಂಕಿಂಗ್ ಅಂತ ಬರೆಯೋದಲ್ಲ. ಐ ಆಮ್ ಥಿಂಕಿಂಗ್ ಆಫ್ ಯೂಸ್ ಮಾಡಿದ್ರೆ ಜಾಯ್ನಿಂಗ್. ಐ ಆಮ್ ಥಿಂಕಿಂಗ್ ಆಫ್ ಜಾಯ್ನಿಂಗ್. ಐ ಆಮ್ ಥಿಂಕಿಂಗ್ ಆಫ್ ರೀಡಿಂಗ್. ಐ ಆಮ್ ಥಿಂಕಿಂಗ್ ಆಫ್ ಗೋಯಿಂಗ್. ಐ ಆಮ್ ಥಿಂಕಿಂಗ್ ಆಫ್ ವಿಸಿಟಿಂಗ್. ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಐ ಆಮ್ ಥಿಂಕಿಂಗ್ ಆಫ್ ಗೊತ್ತು, ಆದರೆ ಮುಂದೆ ಏನು, ಜಾಯ್ನ್ ಅಂತೂ ಐ ಆಮ್ ಥಿಂಕಿಂಗ್ ಆಫ್ ಜಾಯ್ನ್ ಅಲ್ಲ, ಐ ಆಮ್ ಥಿಂಕಿಂಗ್ ಆಫ್ ಜಾಯ್ನಿಂಗ್. ಕ್ಲಾಸಿಗೆ ಸೇರಬೇಕು. ಸೊ ಇಲ್ಲಿ ಕನ್ನಡದಲ್ಲಿ 2 ಥರ ಹೇಳ್ಬೋದು ಇದನ್ನು. ನಾನು ಯೋಗ ಕ್ಲಾಸಿಗೆ ಸೇರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂದರೆ ಅದರ ಬಗ್ಗೆ, ಯೋಗ ಕ್ಲಾಸ್ ಜಾಯ್ನ್ ಆಗುವುದರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅನ್ನೋದು ಕರೆಕ್ಟ್ ಎಕ್ಸಾಕ್ಟ್ ಮೀನಿಂಗ್ ಬರುತ್ತೆ. ಬಟ್ ನಾವು ಕಾಮನಾಗಿ ಮಾತಾಡೋದು ಹೀಗೆ ಅಲ್ವಾ? ಓಕೆ ರೈಟ್. ನೆಕ್ಸ್ಟು ಓಕೆ, ನಾನು ಇದನ್ನು ಸ್ಕ್ರೋಲ್ ಮಾಡ್ತಾ ಇರೋದು ಯಾಕೆ ಅಂದರೆ ನೀವು ಜಸ್ಟ್ ಅದನ್ನು ಬೇಕಾದರೆ ಸ್ಲೋ ಮಾಡಿ, ಪಾಸ್ ಮಾಡಿ ಇದನ್ನು ಬರ್ಕೋಬೋದು, ಅಥವಾ ನೀವು ವಿಡಿಯೋ ಮೂಲಕನೇ ಹಾಗೆ ವಿಡಿಯೋನ ಪದೇ ಪ್ಲೇ ಮಾಡಿ ಇದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಐ ಹ್ಯಾವ್ ಡಿಸೈಡೆಡ್ ಟು ಫಿಫ್ತ್ ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಫ್ರೇಸ್ ಐ ಹ್ಯಾವ್ ಡಿಸೈಡೆಡ್ ಟು. ಸೊ ಡಿಸೈಡೆಡ್ ಟು ನಾವು ಹೆಂಗೆ ಯೂಸ್ ಮಾಡ್ತೀವಿ? ಐ ಹ್ಯಾವ್ ಡಿಸೈಡೆಡ್ ಟು ಲರ್ನ್ ಇಂಗ್ಲೀಷ್. ಓಕೆ, ಐ ಹ್ಯಾವ್ ಡಿಸೈಡೆಡ್ ಟು ಲರ್ನ್ ಇಂಗ್ಲೀಷ್. ಇಲ್ಲಿ ಡಿಸೈಡೆಡ್ ಆದಮೇಲೆ ಟು ಬಳಸ್ತೀವಿ ನಾವು. ಟು ಆದಮೇಲೆ ಲರ್ನ್ ಬಳಸಬೇಕು, ಲರ್ನಿಂಗ್ ಬಳಸಬಾರ್ದು. ಐ ಹ್ಯಾವ್ ಡಿಸೈಡೆಡ್ ಟು ಲರ್ನ್ ಇಂಗ್ಲೀಷ್. ಐ ಹ್ಯಾವ್ ಡಿಸೈಡೆಡ್ ಟು ಲರ್ನ್ any other language, French. I have decided to learn Spanish, or I have decided to learn guitar. I have decided to learn piano, something like that. ನಾನು ಇಂಗ್ಲೀಷ್ ಕಲಿಯೋಕ್ಕೆ ನಿರ್ಧರಿಸಿದ್ದೇನೆ ಅಂತ ಹೇಳಲ್ಲ, ನಿರ್ಧಾರ ಮಾಡಿದ್ದೀನಿ ಅಂತಲೂ ಹೇಳ್ಬೋದು. ರೈಟ್. ಐ ಹ್ಯಾವ್ ಡಿಸೈಡೆಡ್ ಟು ಗೋ ಆನ್ ಅ ಡಯಟ್. ಗೋ ಆನ್ ಸಮಥಿಂಗ್. ಇದು ಫ್ರೇಸಲ್ ವರ್ಬ್. ಇದು ಗೋ ಆನ್ ಸಮಥಿಂಗ್. ಫ್ರೇಸಲ್ ವರ್ಬ್ ಈಗ ಸದ್ಯಕ್ಕೆ ಬೇಕಾಗಲ್ಲ, ನೆಕ್ಸ್ಟ್ ಲೆವೆಲ್ಗೆ ನೋಡೋಣ. ಗೋ ಆನ್ ಅ ಡಯಟ್, ಗೋ ಆನ್ ಎ ವೆಕೇಷನ್, ಗೋ ಆನ್ ಅ ಡಯಟ್. ಸೊ ಗೋ ಆನ್ ಆದಮೇಲೆ ಯಾವ್ದು ಬಳಸಬೇಕು ಅನ್ನೋದು ಸಪ್ರೇಟಾಗಿರುತ್ತೆ ಅದು. ಸೊ ಐ ಹ್ಯಾವ್ ಅಂದರೆ ನಾನು ಐವ್ ಅಂತ ಶಾರ್ಟಾಗಿ ಹೇಳ್ತೀನಿ. ಐ ಹ್ಯಾವ್ ಡಿಸೈಡೆಡ್ ಟು ಗೋ ಆನ್ ಅ ಡಯಟ್ ಅಂದರೆ ನಾನು ತುಂಬ ದಪ್ಪ ಇದ್ದೀನಿ, ನಾನು ಡಯಟ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿದ್ದೀನಿ. ಐ ಹ್ಯಾವ್ ಡಿಸೈಡೆಡ್. ಗೋ ಅಂದರೆ ಹೋಗುವುದು ಅಂತ, ಬಟ್ ಗೋ ಆನ್ ಅಂದರೆ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ನಾನು ಡಯಟ್ ಮಾಡೋಕ್ಕೆ ನಿರ್ಧರಿಸಿದ್ದೀನಿ ಅಂತ ಅರ್ಥ.
ಮಾಡೋಕೆ ಗೋ ಆನ್ ಎ ಡಯಟ್. ಗೋ ಆನ್ ಎ ಡಯಟ್ ಅಂದರೆ ಡಯಟಿನಲ್ಲಿ ಇರುವುದು ಅಂತ ಅರ್ಥ. ಬಿ ಆನ್ ಎ ಡಯಟ್ ಆರ್ ಗೋ ಆನ್ ಎ ಡಯಟ್. ಓಕೆ ರೈಟ್. ಐ ಹ್ಯಾವ್ ಡಿಸೈಡೆಡ್ ಟು ವೇಕ್ ಅಪ್ ಅರ್ಲಿ. ನಾನು ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಐ ಹ್ಯಾವ್ ಡಿಸೈಡೆಡ್. ಸೊ ಫ್ರೇಸಸ್ ಏನು ಬಂತು ನಿಮಗೆ ಇವತ್ತು ನಾನು ಹೇಳ್ಕೊಟ್ಟಿದ್ದು? ಐ ಹ್ಯಾವ್ ಡಿಸೈಡೆಡ್, ನೆಕ್ಸ್ಟ್ ಐ ಆಮ್ ಥಿಂಕಿಂಗ್ ಆಫ್, ನೆಕ್ಸ್ಟ್ ಐ ಆಮ್ ಥಿಂಕಿಂಗ್ ಆಫ್ ಆಯಿತು. ಇಟ್ಸ್ ನಾಟ್ ಈಸಿ. ಈಸಿಗೆ ನೀವು ದ್ಯಾಟ್ ಈಸಿ ಅಂತ ತೋರಿಸ್ಬೋದು, ಅಥವಾ ಇಟ್ಸ್ ನಾಟ್ ಡಿಫಿಕಲ್ಟಿಗೆ ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಅಂತಲೂ ಹೇಳ್ಬೋದು. ಓಕೆ, ಫ್ರೈಸ್ ಚೇಂಜ್ ಮಾಡ್ಬೋದು. ಆಮೇಲೆ ದೆರ್ ಇಸ್ ನೋ ಪಾಯಿಂಟ್ ಇನ್. ಆಮೇಲೆ ಲಾಸ್ಟ್ ಒನ್ ಯಾವುದು? ಐ ಮೀನ್ ದ ಫಸ್ಟ್ ಒನ್, ಐ ಆಮ್ ನಾಟ್ ಏಬಲ್ ಟು. ಓಕೆ, ಇವಿಷ್ಟು ನೀವು ಇವತ್ತು ಕಲ್ತಿದ್ದೀರಾ, ರೈಟ್? ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಬರೀರಿ. ನೀವು ಯೋಚನೆ ಮಾಡಿ, ನೀವು ಎಷ್ಟು ಕಲ್ತಿದ್ದೀರಾ. ಇವತ್ತು 5 ಕಲ್ತ್ರೆ ನಿಮಗೆ ಅಟ್ಲೀಸ್ಟ್ ನೆನಪಲ್ಲಿರಬೇಕು. ಒಂದು 3 ಆದರೂ ನೆನಪಲ್ಲಿರಬೇಕು. 3 ನೆನಪಲ್ಲಿದ್ದರೆ ಸೆಂಟೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ ನಿಮಗೆ. ಓಕೆ, ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೀಡಿಯೋನ ಪದೇ ಪ್ಲೇ ಮಾಡಿ, ವೀಡಿಯೋನ ಪಾಸ್ ಮಾಡಿ, ಬರೀ ಇಂಗ್ಲೀಷಲ್ಲಿರೋ ಸೆಂಟೆನ್ಸ್ ನಾನು ಇದಕ್ಕೆ ಟೆಸ್ಟು ಮಾಡ್ತೀನಿ ಮುಂದೆ. ಅಂದರೆ ನಾನು ಕನ್ನಡದಲ್ಲಿ ಕೊಡ್ತೀನಿ, ಅದನ್ನು ಇಂಗ್ಲೀಷಲ್ಲಿ ಗೆಸ್ ಮಾಡಿ ನೀವು ಹೇಳಬೇಕು. ನೆಕ್ಸ್ಟ್ ಒಂದು 3-4 ವೀಡಿಯೋಸ್ ಆದಮೇಲೆ ನಾನು ನಿಮಗೆ ಟೆಸ್ಟ್ ಪ್ರಿಪೇರ್ ಮಾಡ್ತೀನಿ. ಓಕೆ, ಕ್ರಿಯೇಟ್. ರೈಟ್, ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಒಂದು ಲೈಕನ್ನು ಕೊಡಿ, ಇಷ್ಟವಾಗದಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಇದನ್ನು, ಅದೇ ನಿಮ್ಮ ಪ್ರೋತ್ಸಾಹ. ಆ್ಯಂಡ್ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆಯೇ ನಮ್ಮ ಹೊಸ ಕೋರ್ಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್, ನಿಮ್ಮಲ್ಲಿ ಯಾರಿಗಾದರೂ ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ಸಮಸ್ಯೆ ಇದ್ದರೆ ಹೊಸ ಕೋರ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ಬೇಕಾದರೆ ನೀವು ಜಾಯ್ನ್ ಆಗ್ಬೋದು, ಆರ್ ಸ್ಪೋಕನ್ ಇಂಗ್ಲೀಷಿಗೆ ಜಾಯ್ನ್ ಆಗ್ಬೋದು. ಸೊ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಅಪ್ಡೇಟ್ಸ್ ತಿಳ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಲೈಕ್, ಕಾಮೆಂಟ್, share. Right, so keep watching my videos until my next video uploads. Bye bye, take care. Yes, this is Anil Kumar signing off. Adan helak marte. Yeah.